ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನೆ ಕೈ ರುಚಿ. ಇವತ್ತು ನಾನು ರವೆ ಮತ್ತು ಮಾವಿನ ಹಣ್ಣನ್ನು ಬಳಸ್ಕೊಂಡು ಒಂದು ಸಿಂಪಲಾಗಿ ಕೇಕ್ ಮಾಡ್ತಾಯಿದ್ದೀನಿ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಒಂದು ಮಿಕ್ಸಿ ಜಾರ್ಗೆ 1 ಕಪ್ಪು, ಸುಮಾರು 1 ಮಾವಿನ ಹಣ್ಣನ್ನು ನಾನು ಸಿಪ್ಪೆ ತೆಗೆದು ಇದಕ್ಕೆ ಹಾಕೋತಾ ಇದ್ದೀನಿ. ಅರ್ಧ ಕಪ್ಪು ಸಕ್ಕರೆ ಮತ್ತು 1 ಕಪ್ಪು ಪ್ಲಸ್ ಇನ್ನೊಂದು 1/4 ಕಪ್ಪು ಉಪ್ಪಿಟ್ಟು ರವೆನ ಹಾಕೋತಾ ಇದ್ದೀನಿ. ಈಗ ಇದಕ್ಕೆ ಒಂದು 1/4 ಕಪ್ಪಷ್ಟು ರಿಫೈನ್ಡ್ ಆಯಿಲ್, ಯಾವುದು ಎಣ್ಣೆ ಬೇಕಾದರೂ ನೀವು ಬಳಸ್ಬೋದು. ಅರ್ಧ ಕಪ್ಪು ಹಾಲು, ಅರ್ಧ ಚಮಚ ಬೇಕಿಂಗ್ ಪೌಡರು ಮತ್ತು 1/4 ಚಮಚ ಬೇಕಿಂಗ್ ಸೋಡಾ. ಇದಿಷ್ಟನ್ನು ಒಂದು ಸಲ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೋಬೇಕು. ಈ ರೀತಿ ಸ್ಮೂತ್ ಬ್ಯಾಟರ್ ಆಗೋ ಹಾಗೆ ಗ್ರೈಂಡ್ ಮಾಡ್ಕೋಬೇಕು. ಈಗ ಇದನ್ನೆಲ್ಲ ಒಂದು ಪಾತ್ರೆಗೆ ಶಿಫ್ಟ್ ಮಾಡಿ ಒಂದು 15 ನಿಮಿಷ ಇದನ್ನು ರೆಸ್ಟ್ ಮಾಡೋಕ್ಕೆ ಬಿಟ್ಬಿಡೋಣ. ಆ ರವೆ ಎಲ್ಲ ಸ್ವಲ್ಪ ಸಾಫ್ಟ್ ಆಗಬೇಕು. ಹಾಗಾಗಿ ಈಗ ನೋಡಿ ಇದಾಗಿದೆ. ಈಗ ಇದನ್ನು ಬೇಕಿಂಗ್ ಟ್ರೇಗೆ ಶಿಫ್ಟ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಬೇಕಿಂಗ್ ಟ್ರೇಗೆ ಬಟರ್ ಪೇಪರ್ನ ಹಾಕಿದ್ದೀನಿ. ಸ್ವಲ್ಪ ಮೇಲೆ ಎಣ್ಣೆನ ಗ್ರೀಸ್ ಮಾಡಿಕೊಂಡು ಈ ನಾವು ರುಬ್ಕೊಂಡಿದ್ದಂಥ ಬ್ಯಾಟರ್ನ ಅದಕ್ಕೆ ಶಿಫ್ಟ್ ಮಾಡೋಣ. ಇದಾಗಿದೆ. ಇದನ್ನು ಒಂದು ಸಲ ಟ್ಯಾಪ್ ಮಾಡೋಣ. ಯಾವುದೇ ರೀತಿ ಏರ್ ಬಬಲ್ಸ್ ಇದ್ದರೆ ಹೊಟ್ಟೋಗುತ್ತೆ. ಈ ರೀತಿ ಟ್ಯಾಪ್ ಮಾಡಿ ನಿಮಗೆ ಯಾವ ಡ್ರೈ ಫ್ರೂಟ್ಸ್ ಬೇಕೋ ಆ ಡ್ರೈ ಫ್ರೂಟ್ಸ್ನ ಮೇಲ್ಗಡೆ ಈ ರೀತಿ ಹಾಕೋಬೋದು. ನಾನಿಲ್ಲಿ ಪಿಸ್ತಾ ಮತ್ತು ಬಾದಾಮ್ ಮತ್ತು ಗೋಡಂಬಿನ ಹಾಕಿದ್ದೀನಿ. ಈಗ ಇದನ್ನು ಬೇಕ್ ಮಾಡಬೇಕು. ನಾನಿಲ್ಲಿ ಅವನಲ್ಲಿ 180 ಡಿಗ್ರಿಯಲ್ಲಿ 40 ನಿಮಿಷ ಬೇಕ್ ಮಾಡಿದ್ದೀನಿ. ನೀವು ಬೇಕಿದ್ದರೆ ಸ್ಟವ್ ಮೇಲೆ ಕುಕ್ಕರಲ್ಲೂ ಸಹ ಬೇಕ್ ಮಾಡಬಹುದು. ನೋಡಿ, ಈಗ ಕೇಕ್ ರೆಡಿಯಾಗಿ ಬಂದಿದೆ. ನೋಡ್ತಾ ಇರ್ಬೋದು ನೀವು. ನಾನೀಗ ಡಿಮೋಲ್ಡ್ ಮಾಡ್ತಾ ಇದ್ದೀನಿ. ಬಟರ್ ಪೇಪರ್ನ ನಿಧಾನಕ್ಕೆ ಬಿಡಿಸ್ಕೊಳ್ಳೋಣ. ಬಟರ್ ಪೇಪರ್ ಹಾಕೋದ್ರಿಂದ ಟೆನ್ಷನ್ ಇಲ್ಲ, ಈಸಿಯಾಗಿ ಕೇಕು ಈಚೆ ಬರುತ್ತೆ. ನೋಡಿ, ಸುಲಭವಾಗಿ ಕೇಕ್ ರೆಡಿಯಾಗಿದೆ. ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿ ಬಂದಿದೆ. ಈಸಿ ಸಹ ಹೌದು. ಒಂದು ಅರ್ಧ ಗಂಟೆಯಲ್ಲಿ ಇದನ್ನು ಮಾಡಿಬಿಡ್ಬೋದು. ನೋಡಿ ಎಷ್ಟು ಸ್ಪಾಂಜಿಯಾಗಿ ಬಂದಿದೆ. ನಾವು ಯಾವುದೇ ರೀತಿ ಮೈದಾ ಹಿಟ್ಟನ್ನು ಸಹ ಬಳಸಿಲ್ಲ. ರವೆಯಲ್ಲಿ ನಾನು ಫಸ್ಟ್ ಟೈಮ್ ಕೇಕ್ ಮಾಡಿದ್ದು. ಹೇಗೆ ಬರುತ್ತಪ್ಪ ಅಂತ ಅಂದ್ಕೊಂಡಿದ್ದೆ, ಆದರೆ ಮೈದಾಲಿ ಮಾಡೋ ಕೇಕ್ಗಿಂತ ತುಂಬ ಚೆನ್ನಾಗಿ ಗೂಡಂಗೆ ಬಂದಿತ್ತು ಕೇಕು. ಖಂಡಿತ ಟ್ರೈ ಮಾಡ್ಬೋದು. ಸುಮಾರು ಸೋಷಿಯಲ್ ಮೀಡಿಯಲ್ಲಿ ಕೇಕು ವೈರಲ್ ಆಗಿದೆ. ಹಾಗಾಗಿ ನಾನು ಸಹ ಟ್ರೈ ಮಾಡಿ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಹ್ಯಾಪಿ ಕುಕಿಂಗ್.